ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಕೊಡವ ವೆಡ್ಡಿಂಗ್ ಹೋಗ್ತಾ ಇದ್ದೀನಿ, ಅದು ಕೂರ್ಗಲ್ಲಿ. ಸೊ ಅಲ್ಲಿನ ಕಲ್ಚರ್, ಅಲ್ಲಿಂದ ಹೇಗೆ ಮದುವೆ ಮಾಡ್ತಾರೆ ಎಲ್ಲ ನಿಮಗೆ ನಾನು ತೋರಿಸ್ತೀನಿ. ಊಟ ತಿಂಡಿ ಆಗಿರ್ಬೋದು, ಎಲ್ಲ ಹೇಗೆ ಮಾಡ್ತಾರೆ ಎಲ್ಲನೂ ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಎಲ್ಲ ಪ್ಯಾಕ್ ಆಗಿದೆ. ಈಗ ಹೊರಡಬೇಕು. ಈಗ 12 o'clock ಹೊರಡ್ತೀವಿ. 12ಗೆ ಹೊರಟ್ರೆ ನಾವು ಅಲ್ಲಿಗೆ 5 o'clock ರೀಚ್ ಆಗ್ತೀವಿ. ಸೊ ಅವಾಗ ನಿಮಗೆ ಏನೇನು ಮಾಡಿದ್ದಾರೆ, ಹೆಂಗೆ ಮಾಡ್ತಾರೆ ಎಲ್ಲನೂ ತೋರಿಸ್ತೀವಿ. ಇದ್ದೀವಿ ಇವಾಗ ಮೊದಲು ಚಿಕನ್ ಕ್ಯಾಪ್ ಬಂದಿತ್ತು. ಪೈಸಾ ತಂದ್ಯಾ? ನಾರ್ಮಲ್ ವಾಟರು. ನಂದು ಇವತ್ತಿನ ಲಂಚು. ಸಕಲಾಗಿದೆ ನೋಡಿ, ಎಲ್ಲ ಸಕಲಾಗಿದೆ. ನಿಂಗೂ ಕೊಡ್ತೀನಿ. ಯಾಕೋ ಜಿಂಕೆ ಚೆನ್ನಾಗಿದೆ ಅಲ್ಲ, ಸಕಲಾಗೈತಿ. ಹೊಟ್ಟೋದು ಎಲ್ಲ ಒಳಗಡೆ. ಹೇಳಿ 42 ಆಯ್ತಾಡ್ ಗೊತ್ತಾಡ್ ಗೈಸ್. ಇದು ಕೂರ್ಗಿನ ಹೆಸರು, ಊರಿನ ಹೆಸರು ಹಿಂಗೈತೆ. ಕರ್ಣಿ ಮಾತರ್ ಅರ್ತೋಡ್ಲ ಹೆಸರುಗಳು ಕೇಳಿಸ್ಕೊಂಡ್ಬಿಟ್ಟು ಕಿರ್ಗೂರ್. ಇಲ್ಲ ಇದೆಲ್ಲ ಕಾಮನ್ ಹೆಸರು. ಇದು ಕಿರ್ಗೂರ್. ಕಿರ್ಗೂರ್ ಪರವಾಗಿಲ್ಲ. ಕಿರುಗೂರಿನ ಗಯ್ಯಾಳಿಗಳು ಅಂತ ಮೂವಿ ಐತೆ. ಇಲ್ಲೇ ಅಲ್ಲ, ಅದು ನೇಮು ಕಿರುಗಿರಿನ ಗಯ್ಯಾಳಿಗಳು ಅಂತ ಮಾಡಿರೋದು ಇದನ್ನೇ ನೋಡಿನೆ ಅಂತ. ಇವಾಗ ನಾನು ರೂಮ್ ತುಂಬಿಕೊಡ್ತೀನಿ ಬನ್ನಿ. ಇದೇ ಹಾಲ್. ಇಲ್ಲಿ 4 ಬೆಡ್ಡು, ಇಲ್ಲಿ ಸೋಫಾ, ಹಾಗೆ ಒಂದು ಡೈನಿಂಗ್ ಟೇಬಲ್ ಕೊಟ್ಟಿದ್ದಾರೆ, ಒಂದು ಮಿರರ್, ಆಮೇಲೆ ಇದು ವಾಶ್ರೂಮ್ ಏನು ತೋರಿಸೋ ಥರ ಇಲ್ಲ, ಅದಕ್ಕೆ ಬೇಡ. ಸ್ವಲ್ಪ ಇದೆ. ಇಲ್ಲಿನ ಸ್ಪೆಷಲ್ ಡ್ರಿಂಕು, ಅಲ್ಲಿನ ಸ್ಪೆಷಲ್ ಡ್ರಿಂಕು. ಇಲ್ಲಿನ ಸ್ಪೆಷಲ್ ಡ್ರಿಂಕ್ ನೋಡಿ ಎಷ್ಟು ವೆರೈಟಿ ಇಟ್ಟಿದ್ದಾರೆ. ಅದು ಹೆಣ್ಮಕ್ಳಿಗೆ ಇದು ಇಟ್ಟಿರೋದು, ಗಂಡು ಮಕ್ಳಿಗೆ ಬೇರೆ, ಹೆಣ್ಮಕ್ಳಿಗೆ ಬೇರೆ. ನೋಡಿ ಗಾಯ್ಸ್, ನಮ್ ನಿಲಕ್ಕಿ ಹೆಂಗಾಗಿದ್ದಾಳೆ ಮದ್ವೆ ಮನೇಲೆಲ್ಲ. ಇಷ್ಟು ಚೆನ್ನಾಗಿದ್ರೆ ನೋಡಿ ಕಣ್ಕಾಪ್ನೆಲ್ಲ ಬಳ್ಕೊಂಡು ಅವಳೆ ಹೆಂಗಾಗೋಳೆ. ಇವ್ರಮ್ಮ ಇಷ್ಟು ಚೆನ್ನಾಗಿ ರೆಡಿ ಆಗೋರೆ, ಮಗಳು ನೋಡಿ ಹೆಂಗಾಗೋಳೆ. ಛೇ ಊಟ ಮಾಡಿ ಇವಾಗ ಇವ್ರ ಸ್ಟೈಲ್ದು ಊಟ ವೆಜ್ಜಾ ನಾನ್ ವೆಜ್.
ಇಷ್ಟೇ ಇಲ್ಲ ಗೈಸ್, ನಾವು ಲಾಸ್ಟಲ್ಲಿ ಊಟ ಮಾಡಿದ ಕಾರಣ ನಮ್ಗೆ ಇವೆರಡೇ ಸಿಕ್ಕಿದ್ದು, ಗೀ ರೈಸು ಮತ್ತು ಚಿಕನ್. ಮೇಲೆ ಇಟ್ಕೊಂಡು ಟೇಸ್ಟ್ ಮಾಡಿ ಹೇಳ್ತೀನಿ ರೀ ಹೆಂಗಿದೆ ಅಂತ. ಗೈಸ್ ಸಿಕ್ಕಾಪಟ್ಟೆ ಖಾರ, ಸೇಮ್ ವಾಂಗಿಬಾತ್ ಗೊಜ್ಜಿದ್ದಂಗೆ ಐತೆ ಚಿಕನ್ ಅಂತೂ. ಬಟ್ ಚೆನ್ನಾಗಿದೆ ಟೇಸ್ಟ್ ಎಲ್ಲ, ಬಟ್ ಸ್ವಲ್ಪ ಖಾರ ನಮ್ಮ ಇದಕ್ಕೆ, ಬಟ್ ಚೆನ್ನಾಗಿದೆ. ಇಲ್ಲಿನ ಸ್ಟೈಲ್ ವೆಡ್ಡಿಂಗ್, ಹುಡುಗನ್ ಕರ್ಕೊಂಡು ಹೋಗೋ ಶಾಸ್ತ್ರ. ಕೊಡಗಲ್ ಚಿತ್ರಾನ್ನ ಅಂದರೆ ರೆಡ್ ಕಲರ್, ವಾಂಗಿಬಾತೆ ಚಿತ್ರಾನ್ನ ಗೈಸ್ ಇಲ್ಲಿ. ನಮ್ಮ ಕಡೆ ಗ್ರೀನ್ ಇದ್ರೆ ಇಲ್ಲಿ ರೆಡ್ಡು. ಡಿಲೀಟ್ ಆಗಬಾರ್ದು ಅಲ್ಲ, ಡಿಲೀಟ್ ಆಗಬಾರ್ದು. ಹಾಂ, ಎಷ್ಟು ವೆರೈಟೀಸ್ ಆಫ್ ಫ್ಲವರ್ಸ್ ಇದೆ ನೋಡಿ ಇಲ್ಲಿ. ಎಷ್ಟು ವೆರೈಟೀಸ್ ಆಫ್ ಫ್ಲವರ್ ತೊಗೊಂಡು ಅದಾದರೂ ನೋಡೋಣ ಯಾವ್ದು ಚೆನ್ನಾಗಿದೆ ಅಂತ. ಆಮೇಲೆ ನೋಡಿಬಿಟ್ಟು ತೊಗೊಂಡೋಗೋಣ. ಇಂಡೋರ್ ಪ್ಲ್ಯಾಂಟ್ ಸ್ವಲ್ಪ, ಔಟ್ಡೋರು ನೋಡೋಣ. ಸ್ವಲ್ಪ ಯಾಕೋ ಇಲ್ಲಿ ಜಾಸ್ತಿ ರೇಟ್ ಹೇಳ್ತಿದ್ದಾರೆ, ನೋಡಿಬಿಟ್ಟು ಹೇಳ್ತೀನಿ ನಿಮ್ಗೆ ಯಾವ್ದು ತೊಗೊಂಡೋದ್ವಿ ಅಂತ ತೋರಿಸ್ತೀನಿ ನಾನು. ಇವೆರಡು ಗಿಡನೇ ನಾವು ತೊಗೊಂಡಿದ್ದೆ ಒಂದು ಗಿಡ ಅಲ್ಲಿ. ಆದರೆ ಎಲ್ಲಿಂದ ಬರ್ತಾ ಇದ್ದೀವಿ, ಏನು ಸಕ್ಕದಾಗಿ ಬರ್ತಾ ಇದೆ ನೋಡಿ ಗೈಸ್. ಯಪ್ಪ, ನೀವು ಸ್ನೋ ಥರ ಐತೆ. ಅವರೆಲ್ಲ ಅವ್ರು ಹಿಡಿದದು ಮುರಿದಾಕ್ತಾರೆ ಅಷ್ಟೇ. ಅವ್ರೇನು ಹಂಗೆ ಸುಮ್ಮನೆ ಕ್ರಾಬ್ ಯಪ್ಪ ಭಯ ಆಯ್ತೈತೆ, ಎಲ್ಲಿ ಬಿಟ್ಬಿಡ್ತೀನಿ ಅಂತ. ಯಾವ್ದು ಬೇಕು ನಿಮಗೆ? ಫೋಟೋ ಕ್ಲಿಕ್ ಮಾಡಿ, ಫೋಟೋ ತೆಗೆದಾ ಇಡು. ಇಲ್ಲ ಹಂಗೆ ವಿಡಿಯೋ ತೆಗೆದಿಲ್ಲ ಎಲ್ಲ ಒಂದು ಕಡೆ. ಇವನು ಮೀಟ್ರ್ ಇಲ್ವಂತ ನೋಡಿ, ಇವನು ಗೈತಂತೆ. ಕ್ರಾಬ್ ಏನಿದು? ಫ್ರೈಯಾ? ಕ್ರಾಬ್ ಫ್ರೈ. ಏ ಕಚ್ಚಕ್ಕೆ ಆಯ್ತಲ್ಲ, ಅದನ್ನ ತಿನ್ಕೊಂಬೇಕಾ? ಅದ್ರೊಳಗಡೆ ಒಂದೇ ಒಂದು ಹೆಂಗದೆ ಏನು ಅಂತ ಇಂತವರೆಗೆ ಹೆಂಗದೆ ಅಂತ ಗೊತ್ತಿಲ್ಲ. ಅದು ಸೂಪ್ ಮಾಡ್ಬೇಕಾದ್ರೆ ಅದ್ರೊಳಗಡೆ ನೋಡು ಅಂತ ಹೇಳಿದ್ದಾರೆ. ಫ್ರೈಯಲ್ಲಿ ತಿನ್ಬಿಡ್ಬೇಕು, ಫ್ರೈಯಲ್ಲಿ ತಿನ್ಬಿಡ್ಬೇಕು. ಚಿಕನ್ ಒಂದು ಬಿಟ್ರೆ ಮಟನ್ ನಮ್ಮ ಅಣ್ಣ ತಿಂತವ್ರು ನೋಡ್ರಿ ಗೈಸ್, ನಮ್ಮ ಅಣ್ಣ ತಿಂತವ್ರೆ, ನನ್ನ ತಮ್ಮ ತಿಂತವ್ರೆ. ಏಡಿಕಾಯಿ, ಮೀನು, ಇವಾಗ ಮನೆಗೆ ಬಂದ್ವಿ ಎಲ್ಲ ಟ್ರಿಪ್ ಮುಗಿಸ್ಕೊಂಡು. ಬಟ್ ಒಂದೇ ಒಂದು ಬೇಜಾರಾಗಿರೋ ಸುದ್ದಿ ಆಗಿದೆ. ಬಂದು ನನ್ನ ಬಾಲ್ಕನಿ ಓಪನ್ ಮಾಡಿದ್ರೆ ಗುಬ್ಬಚ್ಚಿ ಮರಿ ಸತ್ತೋಗ್ಬಿಟ್ಟಿದೆ ಗೈಸ್. ನನಗೆ ಬೇಜಾರಾಗೋಯ್ತು. ಇಲ್ಲಿ ನೋಡಿ, ನನ್ನ ರೂಮಲ್ಲಿ ಗೂಡು ಮಾಡ್ಕೊಂಡಿತ್ತು, ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ಪಾಪಚ್ಚಿ ಸತ್ತೋಗ್ಬಿಟ್ಟಿದೆ. ಅಲ್ಲಿಂದ ಬಂದು ಹೆವಿ ಬೇಜಾರಾಗೋಯ್ತು ಗೈಸ್ ಅದನ್ನು ನೋಡಿ. ದಿನ ಪಾಪ ಅದಕ್ಕೆ ಅಕ್ಕಿ ಹಾಕ್ತಾಯಿದ್ವಿ,
ನಮ್ಮಮ್ಮ ಅದನ್ನ ಎಷ್ಟು ಚೆನ್ನಾಗಿ ಅಕ್ಕಿ ಅದು ಇದು ಸಜ್ಜಿ ಎಲ್ಲ ಹಾಕಿ ಸಾಕ್ತಿದ್ರು. ನೋಡಿದ್ರೆ ಅದು ಸತ್ತೇ ಹೋಗ್ಬಿಟ್ಟಿದೆ ಇವತ್ತು. ಗುಬಚ್ಚಿ ಸತ್ತೋಯ್ತಂಟಿ, ಅದಕ್ಕೆ ಮಣ್ಣು ಮಾಡ್ತಾಯಿದ್ದು. ಗುಬಚ್ಚಿ ನಮ್ಮ ಮನೇಲಿ ಗೂಡು ಮಾಡ್ಕೊಂಡಿತ್ತು ನೋಡ್ರೆ. ಇವಾಗ ಬಂದು ಟವಲ್ ತಗೊಳಕ್ ಆಚೆ ಹೋದ್ರೆ ಅಲ್ಲಿ ಪ್ಯಾಸೇಜಲ್ಲಿ ಬಿದ್ದೋಗ್ಬಿಟ್ಟಿತ್ತು. ಹಾಕು ಕ್ಲೀನಾಗಿ ಹಾಕು, ಕೈ ಹಿಡ್ದು. ಅಯ್ಯೋ ಹಾಕು ಹಂಗೆ. ಅದಕ್ಕೆ ಏನು ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ದೀವಿ ಗೈಸ್. ಹೂವನೇ ಇಲ್ಲ, ಗಿಡ ಹಾಕಿದ್ದೀವಿ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್.